ನೋಡ್ರಿ ಮರ್ಫಿ ಮೆಲೋಡಿ ರೇಡಿಯೋ ಇದನ್ನ ತಗೊಳಕ್ಕೆ ಈಗ ಬೇಕಾದ್ರೆ ಬೆಂಗಳೂರಲ್ಲಿ 30-40 ಸೈಟ್ ತಗೋಬಹುದು, ರೇಡಿಯೋ ತಗೊಳಕ್ ಆಗ್ತಿರ್ಲಿಲ್ಲ ಆಗ ರೇಡಿಯೋಗೆ ಲೈಸೆನ್ಸ್ ಇತ್ತು ಕಣಮ್ಮ. ರೇಡಿಯೋ ತಗೊಂಡು ಅವಾಗೆಲ್ಲ ಹೆಂಗ್ ಬೇಕು ಹಂಗೆ ನೀವು ಹಾಡು ಕೇಳಂಗಿರಲಿಲ್ಲ ಗುರು. ನೋಡಿಲ್ಲಿ ರೇಡಿಯೋ ಲೈಸೆನ್ಸ್ 15/9/67 ಇಸ್ವಿಲಿ ರೇಡಿಯೋಕ್ಕೊಂದು ಲೈಸೆನ್ಸ್ ತಗೊಂಡಿದ್ದಾರೆ ಮನೆಯವರು, ಕೊಟ್ಟಿ ಶ್ರೀನಿವಾಸರಾಯರ ಮನೆಯವರು. ನೋಡ್ರಿ ಇಲ್ಲಿ ಪ್ರತಿ ವರ್ಷ ರಿನ್ಯೂ ಮಾಡಿಸ್ಬೇಕು, ಇಲ್ದೇ ಬಂದು ರೇಡಿಯೋ ತಗೊಂಡು ಹೋಗ್ಬಿಡೋರು ಗುರು, ಸೀಸ್ ಮಾಡ್ಬಿಡೋರು ರೇಡಿಯೋನ. ಹೆಂಗಿತ್ತು ಪ್ರಪಂಚ, ಭಾಳ ಕಷ್ಟ ಇತ್ತು ರೀ. ಈಗ ನಿಮಗೆ ದಿಕ್ಕು ಇಲ್ಲ ದೆಸೆನೂ ಇಲ್ಲ, ನಿಮ್ಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ, ಹಂಗೆ ಅಲಿತಿದ್ದೀರಿ ಈಗ. ನೋಡ್ರಿ ರೇಡಿಯೋಗೂ ಲೈಸೆನ್ಸು. ನೋಡ್ರಿ ಅವ್ರ ಘೋಷವಾಕ್ಯ ಏನಿತ್ತು ಆಕಾಶವಾಣಿಯವ್ರದ್ದು, ರಿನ್ಯೂ ಅರ್ಲಿ ಟು ಅವಾಯ್ಡ್ ದ ಕ್ಯೂ. ನೋಡಮ್ಮ, ರಿನ್ಯೂ ಅರ್ಲಿ ಅವಾಯ್ಡ್ ದ ಕ್ಯೂ. ರೇಡಿಯೋ ಲೈಸೆನ್ಸ್ ರಿನ್ಯೂ ಮಾಡೋಕ್ಕೆ ಕ್ಯೂ ಕಣ್ರಿ, ಕ್ಯೂ. ಎಂತೆಂಥ ಸೀನಿಯರ್ಸ್ ಹೆಂಗೆ ಎಂಜಾಯ್ ಮಾಡೋರು ನೋಡ್ರಿ. ನೋಡಮ್ಮ, ರಿನ್ಯೂ ಅರ್ಲಿ ಆ್ಯಂಡ್ ಅವಾಯ್ಡ್ ದ ಕ್ಯೂ. ನೋಡ್ರಿ ಅದಕ್ಕೆ ಗೋಲ್ಡನ್ ಕಾಲ ಅನ್ನೋದು ನಮ್ಮ ಕಾಲನ, ಗೋಲ್ಡನ್ ಪೀರಿಯಡ್ ಕಣ್ರಿ. ಈಗೇನ್ರಿ ಎಲ್ಲ ಮೊಬೈಲ್